ಈಗ ನಮಾಜ್ ಟೈಮ್ ಆಯ್ತು. ಹುಡುಗನಿಗೆ ಭೇಟಿ ಆದೆ, ಅವ ಪಾಕಿಸ್ತಾನ ಎಲ್ಲರಿಗೂ ಫ್ರೀ ಆಗಿ ಕುರಾನ್ ಕೊಡ್ಲಾಕತ್ತಿದ್ರು. ಅವರು ಇಲ್ಲಿ ಕೂತು ನಮಾಜ್ ಮಾಡ್ಲಾಕತ್ತಾರ ನೋಡ್ರಿ. How often does a prophet come by? O humanity, indeed we created you from. ಈ ಮಸೀದಿ ಒಳಗೆ ಎಷ್ಟು ಶಾಂಡ್ಲಿಯರ್ ಅದಾವಲ್ಲ, ಅವೆಲ್ಲ ಗೋಲ್ಡ್ ಪ್ಲೇಟೆಡ್ ಅದ ನೋಡ್ರಿ. ತಾಟ್ನಾಗೆಲ್ಲ ಹಚ್ಕೊಂಡು ಊಟ ಮಾಡಕತ್ತೀನಿ ಅಂತಂದ್ರೆ ಡಿಶಸ್ ಎಲ್ಲ ಮುಗಿದು ಅಂತ ಅನ್ಕೋಬೇಡ್ರಿ. ಇನ್ನ ರಗಡ್ ವೆರೈಟಿದ ಊಟ ಎಲ್ಲ ಅದ, ನಿಮಗೆ ಇನ್ನ ತೋರಿಸ್ತೀನಿ. ನಮ್ದು ದೇಶದ ಬಾಜುಕಿನ ಕಂಟ್ರಿಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗ್ರಿ, ನಡ್ರಿ ಪಾಕಿಸ್ತಾನಿಗೆ ಹೋಗೋಣಂತ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಒಂದ್ ಸ್ವಲ್ಪ ನನಗೆ ಗಂಟ್ಲು ಕೂತೈತಿ, ಬ್ಯಾನ್ ಆಗೈತಿ ಗಂಟ್ಲ. 2-3 ದಿವಸ ಆಯ್ತು ಅದು ರೆಸ್ಟೋರೆಂಟ್ ಊಟ ಮಾಡಿ 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 ಹಂಗಾಗ್ಯದ. ಈಗ ನಾನು ನಿಮಗೆ ಕರ್ಕೊಂಡ್ ಬಂದಿದ್ದು ಮಾಸ್ಕ್, ದರ್ಗಾ. ಅದು ಇಲ್ಲಿ ನಾವು ಫಸ್ಟ್ ಟೈಮ್ ಹೊಂಟೀನಿ. ಬಾಳ ದಿವಸ ಆಯ್ತು ನಾನು ಇಲ್ಲಿ ಹೋಗ್ಬೇಕಂತ ನನಗೆ ಆಸೆ ಇತ್ತು, ಅದ್ರ ಟೈಮ್ ಕೂಡ ಬಂದಿಲ್ಲ. ಇವತ್ತು ನಾನು ನಿಮಗೆ ಅಮೆರಿಕನ ಮಾಸ್ಕ್ ಹೆಂಗಿರ್ತೈತಿ ಅಂತ ತೋರಿಸ್ತೀನಿ. ಇದು ಭಾಳ ಹ್ಯೂಜ್ ದೊಡ್ಡ ಮಾಸ್ಕ್ ಅದ. ಇಲ್ಲಿ ಭಾಳ ಮಂದಿ ಇಸ್ಲಾಂದವ್ರು ಅದಾರ, ಭಾಳ ಮಂದಿ ಮುಸ್ಲಿಮ್ಸ್ ಅದಾರ. ಅವರೆಲ್ಲ ಭಾಳ ಫಾಲೋ ಮಾಡ್ತಾರ. ಇಲ್ಲೆಲ್ಲ ಸುತ್ತಮುತ್ತಲ ಏರಿಯಾನಾಗ ನೀವು ನೋಡಿದ್ರಪ್ಪ ಅಂದ್ರೆ, ಒಂದು ರೌಂಡ್ ಹೊಡೆದ್ರಪ್ಪ ಅಂದ್ರೆ ನೀವು ಬಹಳಷ್ಟು ಮುಸ್ಲಿಮ್ಸ್ ಕಾಣಿಸ್ತಾರ. ನಾನಿದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಾನು ಯಾವುದೋ ಜಾತಿ ಧರ್ಮದ ಬಗ್ಗೆ ಮಾತಾಡಂಗಿಲ್ಲ. ನಾನು ಎಲ್ಲಾ ಜಾತಿಗೆ ಎಲ್ಲಾ ಧರ್ಮಕ್ಕೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ, ಅಷ್ಟೇ ಗೌರವ ಕೊಡ್ತೀನಿ. ನನಗೆ ಮುಸಲ್ಮಾನ ಅವ್ರ ಬಗ್ಗೆ ಜಾಸ್ತಿ ಏನೋ ಗೊತ್ತಿಲ್ಲ, ಆದ್ರೂ ಸದ್ಯ ನನಗೆ ಎಷ್ಟು ಗೊತ್ತದ, ನಾನು ಏನ್ ನೋಡ್ತೀನಿ, ನನ್ನ ಅನುಭವಗಳನ್ನ ನಿಮ್ ಜೋಡಿ ಶೇರ್ ಮಾಡ್ಕೋತೀನಿ. ಬೈ ಮಿಸ್ಟೇಕ್ ನಾ ಏನಾರ ತಪ್ಪು ಮಾತಾಡಿದ್ನಪ್ಪ ಅಂತಂದ್ರೆ ನನಗೆ ಕ್ಷಮಿಸ್ಬಿಡ್ರಿ. ಇಲ್ಲಿ ಏನೋ ಇವೆಂಟ್ ಅದ ಅಂತ ಆಕಾಶ್ ಅವರು ನಮಗ್ ಕರ್ಕೊಂಡ್ ಬಂದಾರ. ಅವ್ರ ಫ್ರೆಂಡ್ ಆಕ್ಚುಲಿ ಇನ್ವೈಟ್ ಮಾಡಿದ್ರು, ಅದಕ್ಕೆ ನಾವೆಲ್ಲರೂ ಕೂಡ ಬರ್ಲಾಕತ್ತೀವಿ. ಇಲ್ಲಿ ಏನೇನದ ನೋಡು ನಡ್ರಿ. ಈ ವಿಡಿಯೋ ಎಂಡ ತರ ನೋಡ್ರಿ. ಇಲ್ಲಿ ಸದ್ಯ ನಮಾಜ್ ಹೆಂಗ್ ಮಾಡ್ತಾರ, ಗಂಡು ಹೆಣ್ಣು ಇಬ್ರು ಕೂಡ ನಮಾಜ್ ಮಾಡ್ತಾರೇನು, ಎಷ್ಟ್ ಹೊತ್ತು ನಮಾಜ್ ಮಾಡ್ತಾರ, ಇಲ್ಲಿ ನಮಾಜ್ ಟೈಮ್ ಆಯ್ತಂದ್ರೆ ಮುಲ್ಲಾ ಒದರ್ತಾರೇನು, ಇದನ್ನೆಲ್ಲ ನೋಡುನು. ಈ ಮಸೀದ್ ಹೆಸರದ ಅಲ್ ಹುದಾ ಮಸೀದ್ ನೋಡ್ರಿ. ಇಡೀ ಪಾರ್ಕಿಂಗ್ ಲಾಟ್ ಫುಲ್ ಆಗ್ಯದ, ಬಾಳ ಮಂದಿ ಬಂದಾರ. ಈ ಮಾಸ್ಕಿಗೆ ಅಲ್ ಹುದಾ ಅಂತ ಹೆಸರು ಯಾಕೆ ಇಟ್ಟಾರ ಅಂತದ, ಇದು ಅಲ್ ಹುದಾ ಫೌಂಡೇಶನ್ ದವರು ಹೆಲ್ಪ್ ಇಂದ ಮಾಡ್ಯಾರ ಅಂತ ಹೇಳಿ ಇದಕ್ಕೆ ಅಲ್ ಹುದಾ ಅಂತ ಹೆಸರಿಟ್ಟಾರ. ಹಾಯ್, ಇಲ್ಲಿ ಆಕಾಶ್ ಅವ್ರ ಫ್ರೆಂಡ್ ಅವ್ರು ಆಲ್ರೆಡಿ ನಮಗ ವೆಲ್ಕಮ್ ಮಾಡ್ಲಾಕತ್ತಾರ. ಅವ್ರಿಗೆ ಹಾಯ್ ಹಲೋ ಹೇಳಿ ನಮಗ ಮುಂದಲ್ಲಿ ಹೋಗ್ರಿ ಅಂತ ಹೇಳಿದ್ರು. ಆ ಕಡೆ ಸೈಡ್ ಹೊಂಟಿವಿ ನಾವು. ಇದು ನೋಡ್ಬೋದು ಶಾಂಡ್ಲಿಯರ್ ಎಷ್ಟು ಚಂದದ. ಇದ್ರ ಬಗ್ಗೆ ಮುಂದೆ ನಿಮಗೆ ಹೇಳ್ತೀನಂತ. ಒಳಗೆ ಎಂಟರ್ ಹಾಕೋಕಿಂತ ಮೊದ್ಲು ನಮಗ ಎಲ್ಲರಿಗೂ ನೇಮ್ ಪ್ಲೇಟ್ ಹಚ್ಚಿದ್ರು, ನನಗ ಆಕಾಶ್ ಅವರಿಗೆ ಅನಾಯಾಗ. ಮತ್ತೆ ಒಳಗ್ ಎಂಟರ್ ಆದ ಕೂಡಲೇ ನೀವು ನೋಡ್ಬೋದು ಎಷ್ಟು ಮಂದಿ ಬಂದಾರ. ಇವರೆಲ್ಲರೂ ಇಸ್ಲಾಂ ಧರ್ಮ ಫಾಲೋ ಮಾಡೋರ್ ಅದಾರ, ಎಲ್ಲರೂ ಮುಸ್ಲಿಂ ಅದಾರ. ಬೇರೆ ಬೇರೆ ಕಂಟ್ರಿ ಒಳಗ ಯಾರ್ಯಾರು ಮುಸ್ಲಿಂ ಇರ್ತಾರ ಅವರೆಲ್ಲರೂ ಇಲ್ಲಿ ಬಂದಾರ. ಈಗ ಎಲ್ಲಕ್ಕಿಂತ ಮೊದ್ಲಿಗೆ ನಾವು ಮೊರೊಕೊ ದೇಶಕ್ಕೆ ಹೋಗೋಣ, ಅಲ್ಲಿ ಕಲ್ಚರ್ ಎಕ್ಸ್ಪ್ಲೋರ್ ಮಾಡೋಣ. ಈಗ ಮೊರೊಕೊ ದೇಶ ಒಳಗೆ ಯಾರು ಮುಸ್ಲಿಂ ಅದಾರ ಅವರು ತಮ್ಮದ ಕಲ್ಚರ್ ಅನ್ನ ಇಲ್ಲಿ ತಂದು ನಿಮ್ ಮುಂದೆ ಇಟ್ಟಾರ. ಅದನ್ನ ನೀವು ನೋಡ್ಲಿ, ನಿಮಗೂ ಗೊತ್ತಾಗ್ಲಿ ಅವ್ರದ್ದು ಕಂಟ್ರಿ ಬಗ್ಗೆ ಅಂತ. This would be a more modern style over here, and you can see an older style over there. It's like I think from the 80s. ಆಮೇಲೆ ಆ ದೇಶವಾದ ಬುರ್ಖಾಗಳು ಎಂತವದಾವು. ಸ್ಟಾರ್ಟಿಂಗ್ ನೋಡಿದ್ರಿ ನೀವು 3 ಪ್ರಕಾರದ ಬುರ್ಖಾಸ್ ಇತ್ತು. ಬ್ಲಾಕ್ ಒನ್ ಅದು ಓಲ್ಡ್ ಒನ್, ಉಳಿದಿವೆರಡಿದ್ವಲ್ಲ ಮಾಡರ್ನ್. ಇಲ್ಲಿ ಅವರು ಒಂದು ಸ್ಟಾಲ್ ಇಟ್ಕೊಂಡು ಕೂತಾರ. ಎಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ಅದಾವು. ಇಲ್ಲಿ ಟೀ ಮಾಡ್ಕೊಡ್ಲಾಕ ಪುದೀನ ಇಟ್ಟಾರ. ತಾಮ್ರದ ಸದ್ನ ಯೂಸ್ ಮಾಡ್ತಾರ. ನಾವ್ ಹೆಂಗ್ ಇಂಡಿಯಾನಾಗ ಯೂಸ್ ಮಾಡ್ತೀವಲ್ಲ ಅವೆಲ್ಲ ಅವರು ಇಲ್ಲಿ ಅವ್ರನ್ನ ಸದ್ನ ಯೂಸ್ ಮಾಡ್ತಾರ. ಇಲ್ಲಿ ಅವರು ನನಗೆ ಟೀ ಮಾಡ್ಕೊಡ್ಲಾಕತ್ತಾರ. ಆ ಟೀ ಒಳಗೆ ಒಂದಿಷ್ಟು ಪುದೀನ ಹಾಕ್ತಾರ. ಹಾಟ್ ಟೀ ಅದ ರೀ, ಬಿಸಿ ಬಿಸಿ ಟೀ ಅದ. ನಮಗೇನು ವಂಡರ್ ಆಗಂಗಿಲ್ಲ ಇಂಥವೆಲ್ಲ ನೋಡಿದ್ರ, ಯಾಕಂದ್ರೆ ನಾವು ಇಂಥ ಟೀ ಕುಡ್ಕೋತೆ ಬಂದೀವಿ ಸಾವಿರಾರು ವರ್ಷದಿಂದ. ನಮ್ದು ಆಯುರ್ವೇದ ಒಳಗ ನಮ್ದು ಕಷಾಯಗಳು, ಟೀಗಳು ಆಶ್ಚರ್ಯ ಆಗಂಗಿಲ್ಲ ಇದನ್ನೆಲ್ಲ ನೋಡಿದ್ರ. ಆದ್ರೆ ಅಮೆರಿಕನ್ಸಿಗೆ ಅವ್ರಿಗೆ ಇದನ್ನ ನೋಡಿದ್ರ ಆಶ್ಚರ್ಯ ಆಕೈತಿ. ನನಗೇನಪ್ಪ ಕಷಾಯ ಕುಡ್ದಂಗ ಆಯ್ತು ನನಗ. ಮತ್ ಆದ್ರೆ ಒಂದ್ ಥಿಂಗ್ ಏನಪ್ಪಾ ಅಂದ್ರೆ ಬೆಳ್ಳಿ ಸಾಮಾನುಗಳೆಲ್ಲ ಬಹಳ ಇಂಪ್ರೆಸಿವ್ ಇದ್ದು. ಆಮೇಲೆ ಅದ್ರ ಮೇಲೆ ಡಿಸೈನ್ ಎಲ್ಲ ಭಾಳ ಚಂದ ಇತ್ತು. ಟೀ ಪಾಟ್ ಭಾಳ ಕ್ಯೂಟ್ ಇತ್ತು. ಟೀ ಕುಡ್ದೆ ನನಗೆ ಅಷ್ಟು ಪುದೀನಾ ಫ್ಲೇವರ್ಸ್ ಇರಂಗಿಲ್ಲ, ಬಟ್ ಚಲೋ ಇತ್ತು. ನನ್ನ ಮುಖ ವಂಕಾಗಿತ್ತಲ್ಲ, ಇದ್ರ ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು. ನಾನು ಅಷ್ಟು ಎಂಜಾಯ್ ಮಾಡಲಿಲ್ಲ ಇದ್ದ ಟೀ. ಇಲ್ಲಿ ಆಕಾಶ್ ಅವರೆಲ್ಲ ದಾರ ತೆಕೊಂಡು ಅವ್ರಿಗೆ ಕೊಡ್ಲಾಕ ಹುಡುಕಾಡ್ಲಾಕತ್ತೀನಿ. ಇದೇ ಎಲ್ಲರೂ ಅಂದ್ರೆ ಬಿಸಿ ಬಿಸಿ ಊಟ ರೆಡಿ ಅದ ಬರ್ರಿ ಬರ್ರಿ ಅಂತ ಕರೆಯಾಕತ್ರು. ಅದಕ್ಕೆ ಮೊದ್ಲು ಊಟಕ್ಕೆ ಬಂದ್ಬಿಟ್ಟರಿ. ನಾನು ಬಂದದ್ದೇ ಅದಕ್ಕೆ. ನಾನು ಭಾಳ ಎಕ್ಸೈಟೆಡ್ ಇದ್ದೆ. ಇವ್ರು ಯಾವ ರೀತಿ ಅಡಿಗೆ ಮಾಡ್ತಾರ, ಇವ್ರು ಯಾವ ರೀತಿ ಊಟ ಮಾಡ್ತಾರ ಅಂತ ನೋಡ್ಲಾಕ. ಇದು ಕೇಲ್ ಸ್ಯಾಲೆಡ್, ನನಗೊಂದಿಷ್ಟು ಸೆರಲ್ ನೋಡ್ರಿ. ಇದು ಹಂಗೆ ನಾನು ಮಾತಾಡ್ಕೋತ ಒಂದೊಂದು ಡಿಶ್ ಇಂದು ಹೆಸರು ಹೇಳಾಕತ್ತೀನಿ, ನನಗೆ ಎಷ್ಟು ಗೊತ್ತದಾವ ಅಷ್ಟು. ಮುಂದಿದು ಅಫ್ಘಾನಿ ರೈಸ್ ಅದ. ಇದ್ರೊಳಗೆ ಏನೂ ಇಲ್ಲ, ಅನ್ನ ಮತ್ತು ಸೆಫ್ರನ್, ಅನ್ನ ಮತ್ತು ಕೇಸರಿ ಅಷ್ಟ್ ಹಾಕ್ಯಾರ. ಮುಂದಿದು ಅಫ್ಘಾನಿ ಪುಲಾವ್. ಇದ್ರೊಳಗೆ ಏನು ಇಲ್ಲ, ಬರೀ ಅನ್ನದ ಮೇಲೆ ಒಂದ್ ಸ್ವಲ್ಪ ಕ್ಯಾರೆಟ್,
ಅದ್ರ ಮೇಲೆ ರೇಸನ್ಸ್ ಅಂದ್ರೆ ಮಣುಕ್ ಅಷ್ಟೇ ಹಾಕ್ಯಾರ. ಇದು ಅವ್ರದ್ದು ವೆಜಿಟೇರಿಯನ್ ಪುಲಾವ್ ಅದ. ಎಲ್ಲೆಲ್ಲಿ ಅಫ್ಘಾನಿ ಅಂತ ಹೇಳಿನಲ್ಲ ಅವೆಲ್ಲ ಅಫ್ಘಾನಿಸ್ತಾನಿಂದು ಡಿಶಸ್ ಅದಾವು. ಇದು ಬಟರ್ ಚಿಕನ್ ಮಸಾಲ, ಅದಕ್ಕೆ ಸೈಡ್ ಪಾಸ್ ಆಗಿ ಹೋದೆ ನಾನು. ಮುಂದಿದ ಮಾಂಟು ಡಂಪ್ಲಿಂಗ್ಸ್, ಇದ್ರೊಳಗ ಬೀಫ್ ಅದ. ಇದಕ್ಕ ಅಫ್ಘಾನ್ ಡಂಪ್ಲಿಂಗ್ಸ್ ಅಂತೂ ಕರೀತಾರ. ಮುಂದಿದ್ದು ವೆಜ್ ಬೋಲಾನಿ, ಇದು ಬಾಳ್ ಚಲೋ ಇತ್ತು. ಇದನ್ನ ತಗೊಂಡೆ, 1-2 ಪೀಸ್ ತಗೊಂಡೆ ನಾನು. ಇದು ಸ್ಪೆಷಲ್ ಅಫ್ಘಾನಿಸ್ತಾನ್ ಅವ್ರದೇ ಡಿಶ್ ಅದ. ಇದ್ರೊಳಗ ಫಿಲ್ಲಿಂಗ್ ಇರ್ತೈತಿ. ಫಿಲ್ಲಿಂಗ್ ಒಳಗ ಪೊಟ್ಯಾಟೊ, ಪಂಪ್ಕಿನ್ ಇರ್ತೈತಿ. ನಿಮಗೆ ಏನ್ ಬೇಕದೆಲ್ಲ ಹಾಕಿ ಅದ್ರೊಳಗ ತುಂಬಿ ಮಾಡ್ಬೋದು, ಜಸ್ಟ್ ಲೈಕ್ ಪರೋಟಾ ಆಗತ್ಲೆ. ಮುಂದ ಬೀಫ್ ಕಬಾಬ್, ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಹೋಗಲಕ್ಕ. ಇದು ವೆಜ್ ಎಗ್ ಪ್ಲಾಂಟ್ ಇಂದ ಮಾಡಿದ್ರು, ನಿಮಗೆ ಹೇಳ್ತೀನಿ. ಬದ್ನಿಕಾಯ್ದು ಮಾಡಿದ್ರು, ಇಷ್ಟು ಚಲೋ ಆಗಿತ್ತು, ಇಷ್ಟು ಟೇಸ್ಟಿ ಆಗಿತ್ತಲ್ಲ, ಬಾಬಾ. ನಾನಂತರೂ ಎಷ್ಟೊಂದು ಹಾಕೊಂಡು ತಿಂದೆ. ಇದು ಫಲಾಫಲ್ ಅದ. ಇದು 101% ವೆಜಿಟೇರಿಯನ್. ಎಲ್ಲ ವೆಜಿಟೇಬಲ್ ಎಲ್ಲ ಸ್ಮ್ಯಾಶ್ ಮಾಡಿ ರೋಲ್ ಮಾಡಿ ಕರ್ದಿರ್ತಾರೆ. ನನಗೆ ಗೊತ್ತಿಲ್ಲ ರೆಸಿಪಿ ಹೆಂಗದ ಅಂತ, ಬಟ್ ಇದು ಭಾಳ ಮಸ್ತ್ ಇತ್ತು. ಅದ್ರ ಜೋಡಿ ಎತ್ಕೊಂಡು ತಿನ್ಲಕ್ಕ ಸಾಸ್. ಇದು ಮುಸ್ಲಿಮ್ ಇಸ್ಲಾಮಿಕ್ ಫಂಕ್ಷನ್ ಒಳಗೆ ಬಂದ್ರು ಸದ್ನ ಇಷ್ಟೊಂದು ನನಗೆ ವೆಜಿಟೇರಿಯನ್ ಆಪ್ಷನ್ ಸಿಕ್ತು. ನಂಗೆ ಭಾಳ ಖುಷಿ ಆಯ್ತು. ಮತ್ತು ಇವೆಲ್ಲ ಹೋಮ್ ಮೇಡ್ ರೀ, ಯಾರು ಕೊಂಡು ತಂದಿಲ್ಲ, ಯಾರು ಕೇಟ್ರಿಂಗ್ ಮಾಡಿಲ್ಲ, ಅವ್ರವ್ರು ತಮ್ಮ ಮನ್ಸಿಲೇ ಮಾಡ್ಕೊಂಡ್ ಬಂದಾರ. ಇದೆಲ್ಲ ನಾ ಊಟ ಮಾಡೋತಿನ ಪ್ಯಾಲೆಸ್ಟೈನ್ ಕಂಟ್ರಿದು ಏನೇನದ ಇಲ್ಲಿ ಸ್ಟಾಲ್ ಒಳಗ ನಾವು ಎಕ್ಸ್ಪ್ಲೋರ್ ಮಾಡ್ಬರೋಣ ನಡ್ರಿ. ನಾವ್ ಯಾವ್ದೇ ಕಂಟ್ರಿ ನೋಡಿದ್ರು ಅಲ್ಲಿ ಏನಾರ ಫೇಮಸ್ ಇದ್ದೇ ಇರ್ತೈತಿ, ಹೌದಿಲ್ರಿ? ಹಂಗ ನಮ್ಮ ಇಂಡಿಯಾನಾಗ ತಾಜ್ ಮಹಲ್ ಅದ. ತಾಜ್ ಮಹಲ್ ವರ್ಲ್ಡ್ ಫೇಮಸ್ ಅದ. ನಮ್ದು ಇಂಡಿಯಾದ ಊಟ ಬಹಳ ಫೇಮಸ್ ಅದ. ಹಂಗ ಇಲ್ಲಿ ನೋಡ್ಬಹುದು ನೀವು ಅವ್ರವ್ರ ಕಂಟ್ರಿ ಒಳಗ್ ಏನ್ ಫೇಮಸ್ ಅದ. ಒಂದಿಷ್ಟು ಐಟಮ್ಸ್ ಎಲ್ಲ ಭಾಳ ಸೇರ್ದು. ನನ್ ಕೇಳ್ದೆ ನೀವೇನ್ ಮಾರಕ್ ಇಟ್ರು ಏನು, ನಾನು ತಂದು ಮನ್ಯಾಗ ಶೋಕ್ ಇಡ್ಲೇನು ಅಂತ. ಅವ್ರೇನಂದ್ರೆ ನಾವು ಮಾರಕ್ ಯಾವ್ದು ಐಟಮ್ಸ್ ಇಟ್ಟಿಲ್ಲ, ಇದು ನಮ್ದದ, ನಮ್ದು ಪರ್ಸನಲ್ ಅದ. ಅದನ್ನ ನಾನು ಇಲ್ಲಿ ಯಾಕೆ ಇಟ್ಟಿವಂತಂದ್ರ ನಿಮ್ಗೆಲ್ಲರಿಗೂ ಗೊತ್ತಾಗ್ಲಿ, ಬಟ್ ಇದು ಯಾವ್ದು ಮಾರಕ್ಕಲ್ಲ ಅಂತಂದ್ರು. ಹುಡುಗನಿಗೆ ಭೇಟಿ ಆದೆ, ಅವ ಪಾಕಿಸ್ತಾನದವನ. ಅವ್ರಿಗೆ ಭೇಟಿಯಾಗಿ ನನಗೆ ಎಂದೂ ಹಿಂಗೆ ಫೀಲ್ ಆಗಿಲ್ಲ ಪಾಕಿಸ್ತಾನದವ್ರು ಅದಾರ ಅಂತೇಳಿ. ಭಾಳ ಚಲೋ ಅನಿಸ್ತು ಅವರಿಗೆಲ್ಲ ಭೇಟಿಯಾಗಿ. ಮತ್ತೆ ಇವ್ರದ್ದು ಊಟ ಎಲ್ಲ ತಿಂದು ಈಗ ನನ್ನ ಬಾಜುಗೆ ಕೂತಾನ, ಅವ್ನ ಜೋಡಿನೂ ಮಾತಾಡ್ರಿ ನೀವು, ಹೆಂಗದಾರ ಅಂತ ಕೇಳ್ರಿ. Hello, I'm Ibrahim. My parents are from Karachi. I'm born in California. I want to go to Kerala one day, hopefully. ನೋಡ್ರಿ, ಅವನಿಗೆ ಕೇರಳ ಅಂದ್ರೆ ಭಾಳ ಪ್ರೀತಿ, ಕೇರಳದ ಫುಡ್ ಅಂದ್ರೆ ಭಾಳ ಪ್ರೀತಿ. ಅದಕ್ಕೆ ಅವ್ನಿಗೆ ಕೇರಳಕ್ಕೆ ಹೋಗ್ಬೇಕಂತ ಭಾಳ ಆಸೆ. ಅವ್ರು ಹಂಗೆ ಹೇಳಕತ್ತಾರೆ, ಈ ನನಗೆ ಭಾಳ ಸೇರ್ತೈತಿ ಕೇರಳ ಫುಡ್ ಅಂತ. ಅದಕ್ಕೆ ನೀವೆಲ್ಲರೂ ಗುಡ್ ಲಕ್ ಹೇಳ್ರಿ. ಅವ್ನಿಗೆ ಕೇರಳಕ್ಕೆ ಬಂದಂದ್ರೆ ಅವನಿಗೆ ವೆಲ್ಕಮ್ ಮಾಡ್ರಿ. Thank you. What are you doing? My college student. College student. Oh, college student. What are you studying? I go to Purdue. I'm studying computer engineering. Oh, wow. ನೋಡ್ರಿ, ಕಂಪ್ಯೂಟರ್ ಇಂಜಿನಿಯರ್ ಸ್ಟಡಿ ಮಾಡಕತ್ತಾನಂತ. My husband is also computer engineer. Oh, very cool. Yeah. ಇದೆಲ್ಲ ಅರೇಂಜ್ ಮಾಡಾರಲ್ಲ ರೀ. ಇದು ಬಾಸ್ಕೆಟ್ ಬಾಲ್ ಕೋರ್ಟ್ ಅದ. ಅಲ್ಲಿ ಮ್ಯಾಲ್ ನೋಡ್ಬಹುದು ಬಾಸ್ಕೆಟ್ ಬಾಲ್ ಇನ್ ಬಾಸ್ಕೆಟ್ ಮ್ಯಾಲ್ ಹೆಂಗ್ ಮಾಡ್ಯಾರ. ಇದನ್ನ ಬಾಸ್ಕೆಟ್ ಮ್ಯಾಲ್ ಎತ್ ಬಿಟ್ವಿ ಅಂತಂದ್ರೆ ಇದು ದೊಡ್ಡ ಹಾಲ್ ಆಕೈತಿ, ದೊಡ್ಡ ಕೋರ್ಟ್ ಆಕೈತಿ. ಆರಾಮಂಗೆ ಅದನ್ನ ಯೂಸ್ ಮಾಡ್ಕೋಬಹುದು. ತಾಟ್ನಾಗೆಲ್ಲ ಹಚ್ಕೊಂಡು ಊಟ ಮಾಡಕತ್ತೀನಿ ಅಂತಂದ್ರೆ ಡಿಶಸ್ ಎಲ್ಲ ಮುಗಿದು ಅಂತ ಅನ್ಕೋಬೇಡ್ರಿ. ಇನ್ನ ರಗಡ್ ವೆರೈಟಿದ ಊಟ ಎಲ್ಲ ಅದ, ನಿಮ್ಗೆ ಇನ್ನ ತೋರಿಸ್ತೀನಿ. ಇದು ನೋಡ್ರಿ ಚಿಕನ್ ಶವರ್ಮಾ ಅದ. ಈಗ 2 ಟೇಬಲ್ ಅರೇಂಜ್ ಮಾಡ್ಯಾರ. 2 ಟೇಬಲ್ ಮೇಲೆ ಸೇಮ್ ಊಟ ಇಟ್ಟಾರ. ಯಾಕಂತಂದ್ರ ಮಂದಿ ಒಮ್ಮೆ ಬಂದ್ಬಿಟ್ರಂದ್ರೆ ಅವ್ರಿಗೆ ಹಾಕೊಳಕ ತ್ರಾಸ ಆಕೈತೆ ಅಂತೇಳಿ ಒಂದಿಷ್ಟು ಮಂದಿ ಈ ಕಡೆ ಟೇಬಲ್ನಾಗಿಂದ ಸರ್ವ್ ಮಾಡ್ಕೋತಾರ, ಈ ಕಡೆ ಬಂದು ಈಚೆ ಕಡೆ ಟೇಬಲ್ ಒಳಗಿಂದ ಸರ್ವ್ ಮಾಡ್ಕೋತಾರ. ಹಿಜಾಬ್ ಏನ್ ಎಲ್ಲಾರು ಹಾಕೊಂತಾರ. ಇದಕ್ಕೇನು ಯಾವುದೇ ದೇಶ ಬೇಕು ಅಂತೇನಿಲ್ಲ. ಇಸ್ಲಾಮಿಕ್ ಇದ್ರೆ ಸಾಕು ಹಿಜಾಬ್ ಹಾಕೊಂತಾರೆ. ಅದಕ್ಕೆ ಇಲ್ಲೆಲ್ಲ ಹಿಜಾಬ್ ಇಟ್ಟಾರ ಬೇರೆ ಬೇರೆ ಕಲರ್ದು. ಯಾವುದೇ ಊಟ ಮಾಡಿದ್ರು ಅದು ಫಸ್ಟ್ ಡೆಸರ್ಟ್ ದಿಂದನೇ ಎಂಡ್ ಆಕೈತಿ. ಇಲ್ಲಿ ನೋಡ್ಬೋದು ಎಷ್ಟು ಪ್ರಕಾರದ ಡೆಸರ್ಟ್ ಅದ. ಇದು ಅಮೆರಿಕನ್ದು ಅದ, ಮಿಡಲ್ ಈಸ್ಟರ್ನು ಅದ, ಎಲ್ಲ ನಮ್ನಿ ಇಲ್ಲಿ ಡೆಸರ್ಟ್ ಇಟ್ಟಾರ. ನಡ್ರಿ ಇದ್ರ ಬಗ್ಗೆ ಒಬ್ರು ಕೇಳೋಣಂತ. Tell me once again, what you call? This one knafa. So it's like in the middle there's like a cheese, it's like Okay. a cheese filling, Okay. and then on the edges it's like a Vermicelli. like a dough. Yeah, Vermicelli. exactly. Yeah. And then it's coated in like a sugary syrup and then topped with pistachio. It's so good. Thank you. Yep, Thank you so of course. ಅಲ್ಲಿ ಬಂದವರೆಲ್ಲ ಭಾಳ ಚಲೋ ಇದ್ರು. ನಮ್ಗೆ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಎಷ್ಟು ಚಂದಂಗೆ ಎಲ್ಲ ಡೀಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಾಕತ್ತಿದ್ರು. ಮತ್ತಿದು ನೋಡ್ರಿ ಅರೇಬಿಕ್ ಕಾಫಿ ಅದ, ಎಷ್ಟು ಚಂದ ಅದ ನೋಡ್ರಿ. ಇದು ಜಗ್ಗಿ ನನಗೆ ಭಾಳ ಸೇರ್ತು. ಎಷ್ಟು ಕ್ಯೂಟ್ ಅದಲ್ಲ ರೀ. ನಂದು ಊಟ ಅಂತರವಾಗಿ ನಾ ಚಾ ಕಾಫಿಗೆ ಬಂದ್ರೆ ಇನ್ನ ಎಲ್ಲಾರು ನೋಡ್ರಿ ಆರಾಮಾಗಿ ತಿನ್ಲಕತ್ತಾರ. Must. Egg number? Mind blowing. ಆಕಾಶ್ ಒಂದಿಷ್ಟು ಫ್ರೆಂಡ್ಸ್ ಅದಾರ, ಇವರೇ ನಮಗ್ ಕರೆದಿದ್ದು. ಇವ್ರಿಂತರೇ ನಾವಿಲ್ಲಿ ಬರಾಕ ನೋಡ್ಲಾಕ ಆಯ್ತು. This one too. Okay. Let me see if this one. Coffee, I think. Now all these are chai tea. Oh, okay. Yeah, all of them are chai tea. Little bit. ಈವನ್ ಬಾಕ್ಸ್ ಅದಾವಲ್ಲ ಇದ್ರೊಳಗ ಹಾಟ್ ಕಾಫಿ ಅದ. ಅಂತ ಬಾಕ್ಸ್ ನ ಹೆಂಗ್ ಹಾಟ್ ಕಾಫಿ ಇಡಕ್ ಸಾಧ್ಯ, ನನಗೆ ಅದೇ ಆಶ್ಚರ್ಯ ಆಯ್ತು. ಮತ್ತೆ ಇದು ನೋಡ್ಬೋದು ಇಲ್ಲಿ ಟೀ ಅದ, ಮಸಾಲಾ ಟೀ, ನಮ್ದು ಇಂಡಿಯನ್ ಟೀನೇ ಇದು.
ನೋಡಿದ್ರ ಕುಡಿದ್ ನೋಡ್ತೀನಿ ಸಪ್ಪಂಚ ಏಪ್ಪ ಅಂದೆ ನಾನು. ಸ್ವಲ್ಪ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡ್ದೆ, ಭಾರಿ ಟೇಸ್ಟಿ ಇತ್ತು. ಆ ಕಂಟ್ರಿ ಈ ಕಂಟ್ರಿ ಎಲ್ಲಾ ಕಂಟ್ರಿ ನೋಡಿದ್ವಿ, ನಮ್ದು ದೇಶದ ಬಾಜುಕಿನ ಕಂಟ್ರಿಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗ್ರಿ? ನಡ್ರಿ ಪಾಕಿಸ್ತಾನಿಗೆ ಹೋಗೋಣಂತ. ಇದು ನೋಡ್ರಿ ಪಾಕಿಸ್ತಾನ ಫ್ಲಾಗ್ ಅದ, ಇಲ್ಲೆಲ್ಲ ಪಾಕಿಸ್ತಾನ ಹುಡುಗನ ಜೋಡಿ ನಾನು ನಿಮ್ಗೆ ಮಾತಾಡಿಸ್ದೆ. ಮತ್ತು ಅಲ್ಲಿ ಏನದ, ಅಲ್ಲಿ ಯಾವ ಕಲ್ಚರ್ ಅದ, ಅಲ್ಲಂತ ಡ್ರೆಸ್ಸಸ್ ಎಲ್ಲ ಹಾಕೊಂತಾರ, ಅದನ್ನೆಲ್ಲ ಇಲ್ಲಿ ಇಟ್ಟಾರ ನೋಡ್ರಿ. ಅವ್ರ ಜ್ಯುವೆಲ್ರೀಸು, ಹೆಣ್ಮಕ್ಳು ಎಂಥದ್ದು ಹಾಕೊಂತಾರ, ಗಂಡಸ್ ಮಕ್ಳು ಎಂಥದ್ದು ಹಾಕೊಂತಾರ. ಇಷ್ಟೆಲ್ಲ ನೋಡ್ಕೊಂಡು ಬರುವಷ್ಟ್ರಾಗ ಎಲ್ಲಾರು ಮಂದಿ ಎದ್ದೆದ್ದು ಹೊಂಟಿದ್ರು. ಎಲ್ಲಿ ಹೊಂಟಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು. We have programs to teach Quran, we have programs to teach Arabic to learn. ಇಲ್ಲಿ ಇವ್ರು ಏನ್ ಹಾಕತ್ತಾರ ಅಂತಂದ್ರ, ಈಗ ನಾವ್ ಇದಂತ ಇವೆಂಟ್ ಮಾಡಕ್ ಏನ್ ಕಾರಣಪ್ಪ ಅಂತಂದ್ರ, ನಾವು ನಮ್ದು ಧರ್ಮನ ಪ್ರಚಾರ ಮಾಡ್ತೀವಿ, ಇಸ್ಲಾಂ ಧರ್ಮನ ಪ್ರಚಾರ ಮಾಡ್ತೀವಿ, ಆಮೇಲೆ ಕುರಾನ್ ಓದಿಸ್ತೀವಿ. ಕುರಾನ್ ಇದು ಅರೇಬಿಕ್ ಭಾಷೆನಾಗದ. ಈಗ ಎಷ್ಟೋ ಮಂದಿಗೆ ಅರೇಬಿಕ್ ಓದಕ್ ಬರಲ್ಲ, ಆದ್ರೂ ಸದ್ನ ಅವ್ರು ಕುರಾನ್ ಓದುತ್ತಾರ. ಯಾಕಂದ್ರೆ ಅವ್ರು ಬಾಯ್ಪಟ್ ಹೊಡಿತಾರ, ಅವ್ರದೆಲ್ಲ ಕ್ಲಾಸಸ್ ಎಲ್ಲ ಇರ್ತಾವ. ಇಲ್ಲಿ ಅರೇಬಿಕ್ ಕ್ಲಾಸಸ್ ತಗೊಂತಾರ. ಇಲ್ಲಿ ನಾವೆಲ್ಲ ಶೂಸ್ ಬಿಚ್ಚಿ ಕೈ ಹಿಡ್ಕೊಂಡು ಎಲ್ಲಿ ಹೊಂಟಿವಿ ಅಂದ್ರೆ, ನಾವು ಇದು ಹಾಲಿಗೆ ಎಂಟರ್ ಆಗ್ಲಕತ್ತೀವಿ. ಈ ಹಾಲಿಗೆ ಎಂಟರ್ ಆಗೋಕ್ಕಿಂತ ಮೊದಲು ನಾವೆಲ್ಲರೂ ಶೂಸ್ ಎಲ್ಲ ತೆಗೆದಿಟ್ಟು ಬರೀಗಾಲೇ ಈ ಹಾಲ್ ಒಳಗೆ ಎಂಟರ್ ಆಗ್ಬೇಕು. ಇದು ಬಹಳ ಅವ್ರದ್ದು ಪ್ರೀಶಿಯಸ್ ಹಾಲ್ ಅದ. ಇಲ್ಲೇ ಎಲ್ಲರೂ ನಮಾಜ್ ಅದೆಲ್ಲ ಬೀಳ್ತಾರ. ಫುಲ್ ಇದು ಹಾಲ್ ತುಂಬಾ ಕಾರ್ಪೆಟ್ ಇತ್ತು, ಭಾಳ ಚಂದ ಕಾರ್ಪೆಟ್ ಇತ್ತು, ಹೂ ಮೇಲೆ ನಡ್ದಂಗ ಅನ್ಸಾಕತ್ತಿತ್ತು. ಮತ್ತೆ ಇಲ್ಲಿ ನೋಡ್ಬೋದು ಒಂದಿಷ್ಟು ಚಾಕ್ಲೇಟ್ಸ್ ಎಲ್ಲ ಇಟ್ಟಾರ. ಆಮೇಲೆ ಇಲ್ಲೆಲ್ಲ ಕುರಾನ್ ಇಟ್ಟಾರ. ಇವು ಕುರಾನ್ ಅವರು ಫ್ರೀ ಆಗಿ ಹಂಚ್ಲಾಕತ್ತಾರ. ಇದು ಇಂಗ್ಲಿಷ್ನಾಗ ಅದ, ಆಲ್ರೆಡಿ ಎಲ್ಲ ಟ್ರಾನ್ಸ್ಲೇಟ್ ಮಾಡಿಟ್ಟಾರ. ಅದನ್ನ ನಾವು ಆಮೇಲೆ ನೋಡೋಣಂತ. ಇಲ್ಲಿ ಕುರ್ಚಿ ಮೇಲೆ ಕುಂದ್ರು ನಡ್ರಿ. ಇದೇನ್ ಕಾರ್ಪೆಟ್ ಅದಲ್ಲ ರೀ, ಇದು ಟರ್ಕಿ ಸ್ಟೈಲಿಂಗ್ ಐತೆ ಅಂತ ಹೇಳಿದ್ರಲ್ಲಿ. ಅದು ಶಾಂಡ್ಲಿಯರ್ ಚಿನ್ನ. ಎಷ್ಟು ಬ್ಯೂಟಿಫುಲ್ ಮತ್ತೆ ಹೆವಿ ಶಾಂಡ್ಲಿಯರ್ ಅದಲ್ಲ ರೀ. ಇದು 1200 ಪೌಂಡ್ಸ್ ಇಂದದ. ಇನ್ನು ಮ್ಯಾಲ ನೋಡ್ಬೋದು ಅಲ್ಲಿ ಅರೇಬಿಕ್ ಭಾಷೆನಾಗ ಏನ್ ಬರ್ದಾರಲ್ಲ, ಅದನ್ನ ಬರ್ದವ್ರು ನಾನ್ ಮುಸ್ಲಿಂ ಅದಾರ ಅಂತ ಹೇಳಾಕತ್ತಿದ್ರು ಅವ್ರು. ಈ ಮಸೀದಿ ಒಳಗೆ ಎಷ್ಟು ಶಾಂಡ್ಲಿಯರ್ ಅದಾವಲ್ಲ, ಅವೆಲ್ಲ ಗೋಲ್ಡ್ ಪ್ಲೇಟೆಡ್ ಅದ ನೋಡ್ರಿ. ನಾನು ಹೇಳ್ದೆ ನಿಮಗ ಇವತ್ತೊಂದು ಇವೆಂಟ್ ಅದ, ಒಂದು ಪ್ರೋಗ್ರಾಮ್ ಅದ, ಅದ್ರ ಸಂಬಂಧ ನಾವಿಲ್ಲಿ ಬಂದೀವಿ, ಅದನ್ನ ನೋಡ್ಲಾಕ್ ಬಂದೀವಿ ಅಂತ. ಹೌದು, ಇವತ್ತಿನ ಪ್ರೋಗ್ರಾಮ್ ಒಳಗೆ ಏನೇನದ ಅದನ್ನೆಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ಯಾರ. ಇದನ್ನ ಒಬ್ರು ಪಾಯಿಂಟ್ಸ್ ಕವರ್ ಮಾಡ್ಕೋತ ಬರ್ತಾರ. قالوا يا مريم لقد جئت شيئا فريا يا أخت هارون يا أخت هارون ما كان أبوك امرأ سوء وما كانت. ನನಗಂತ್ರ ಅರೇಬಿಕ್ ಬರಂಗೇ ಇಲ್ಲ, ಟ್ರಾನ್ಸ್ಲೇಟ್ ಮಾಡೋದಂತ್ರ ದೂರದ ಮಾತದ ನನಗ. ಕೇಳಾಕ್ ಮಾತ್ರ ಬಾಳ ಚಂದ ಅನ್ಸ್ಲಾಕತ್ತಿತ್ತು. ಅದಕ್ಕ ನಮಗ ತಿಳಿಬೇಕಂತ ತಿಳ್ಕೊಂಡು ಇಲ್ಲಿ ಟ್ರಾನ್ಸ್ಲೇಟರ್ ಇಟ್ಟಾರ. ಇವರು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರ. O humanity, indeed, we created you from a male and a female. ಆಸ್ ಪರ್ ದ ಪ್ರೋಗ್ರಾಮ್ ಯಾರು ಮಾತಾಡಬೇಕು, ಒಬ್ರು ಬಂದು ಮಾತಾಡ್ಲಾಕತ್ತಾರ. ನಿಮಗೇನ್ರ ಈ ಧರ್ಮ ಬಗ್ಗೆ ತಿಳ್ಕೊಬೇಕಂತಂದ್ರೆ ನೀವು ಪ್ರಶ್ನೆನೂ ಕೇಳಬಹುದು. How often does a prophet come by? Like Jesus was a prophet, you claim. ಆಕಾಶರಿಗೂ ತಡ್ಕೊಳಕ್ ಆಗ್ಲಿಲ್ಲ, ಅವರು ಒಂದು ಪ್ರಶ್ನೆ ಕೇಳೇ ಬಿಟ್ರು. That's a great question. How often are prophets sent to humanity? Can I word it that way? Is that good? Fantastic. So I can't say that there's a particular cycle. What I can say is that, for example, we believe that after Adam, the first prophet, when he taught humanity that look, God is one, we should be good to each other. ಈಗ ನಮಾಜ್ ಟೈಮ್ ಆಯ್ತು. ಎಲ್ಲರೂ ನೋಡಿ ಎದ್ದೆದ್ದು ಹೊಂಟ ಈಗ ನಮಾಜ್ ಮಾಡ್ಲಾಕ್ ಹೊಂಟಾರ. ಬರೀ ಗಂಡಸರು ಅಷ್ಟೇ ಹೊಂಟಾರ, ಹೆಣ್ಮಕ್ಳಿಲ್ಲ. ನಾವು ಮಾಡಕ್ ಬರಲ್ಲ. ಮುಸ್ಲಿಂ ಧರ್ಮ ಅಂದ್ಮೇಲೆ ಇಂಡಿಯಾನಾಗ ಇರೋಳ್ರಾಕ ಅಮೆರಿಕನಾಗ ಇರೋಳ್ರಾಕ ಕುರಾನ್ ಫಾಲೋ ಮಾಡ್ಕೊಂತ ಇವ್ರು ಹೋಗ್ತಾರ. ಇಲ್ಲಿ ಸೇಮ್ ಹಂಗೆ ಅದ. ಇಲ್ಲಿ ಸದ್ನ ಅಷ್ಟೇ ಗಂಡಸರು ಸಪ್ರೇಟ್, ಹೆಣ್ಮಕ್ಳು ಸಪ್ರೇಟ್. ಗಂಡಸರು ಇಲ್ಲಿ ನಿಂತಾರ ನೋಡ್ರಿ ಮುಂದೆ, ಅವ್ರಲ್ಲಿ ಮುಂದೆ ಕೂತು ನಮಾಜ್ ಮಾಡ್ಲಾಕತ್ತಾರ. ಅದೇ ಹೆಣ್ಮಕ್ಳು ಎಲ್ಲದಾರ ಅಂತ ನೀವು ಗೆಸ್ ಮಾಡ್ತಿರ್ಬೋದು. ಹೆಣ್ಮಕ್ಳು ನಾವು ಕುರ್ಚಿ ಇಟ್ಕೊಂಡು ಕೂತೀವಲ್ಲ, ನಾವು ಅದ್ರ ಹಿಂದೆ ಅದಾರ ಹೆಣ್ಮಕ್ಳು. ಅವರು ಇಲ್ಲಿ ಕೂತು ನಮಾಜ್ ಮಾಡ್ಲಾಕತ್ತಾರ ನೋಡ್ರಿ. ಆಕ್ಚುಲಿ ನನಗೆ ಇದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಹೆಬ್ಬಟ್ರಿ ನಾನು ಅದ್ರೊಳಗ, ನನ್ಗೇನೋ ಗೊತ್ತಿಲ್ಲ. ಆದ್ರೂ ಸದ್ನ ನನಗೆ ಬಹಳ ಖುಷಿ ಆಕೈತಿ. ಇಲ್ಲಿದ್ದು ಸದ್ನ ಅವರು ತಮ್ಮ ಧರ್ಮವನ್ನ ಇಷ್ಟು ಚಂದ ಫಾಲೋ ಮಾಡ್ತಾರ. ಅದಕ್ಕೆ ಅದು ನೋಡಿ ಬಹಳ ಖುಷಿ ಆಯ್ತು. ಎಲ್ಲರಿಗೂ ಫ್ರೀಯಾಗಿ ಕುರಾನ್ ಕೊಡ್ಲಾಕತ್ತಿದ್ರು. ಇಷ್ಟೆಲ್ಲ ಮಾಡೋದ್ರ ಹಿಂದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರ
ತಮ್ಮ ಧರ್ಮದ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು. ಯಾರೇ ತಮ್ಮ ಧರ್ಮವನ್ನು ಫಾಲೋ ಮಾಡ್ತಿರೋ ಫಾಲೋನು ಮಾಡ್ಲಿ ಅನ್ನೋದು ಒಂದು ಉದ್ದೇಶದಿಂದ ಅವರು ಇಂಥ ಕಾರ್ಯಕ್ರಮ ಎಲ್ಲ ಮಾಡ್ತಿರ್ತಾರ. ನೋಡಿದ್ರಲ್ಲ ಅಮೆರಿಕನಾಗ ಇಸ್ಲಾಮಿಕ್ ಧರ್ಮ ಹೆಂಗ್ ಫಾಲೋ ಮಾಡ್ತಾರ, ಅವ್ರದೆಲ್ಲ ಕಲ್ಚರ್ ಎಲ್ಲ ಇಲ್ಲಿ ತನ ಹೆಂಗ್ ಬೆಳೆಸ್ಕೊತ್ ಬಂದಾರ, ತಮ್ಮ ಮಕ್ಕಳಿಗೆಲ್ಲ ಮುಂದೆ ಹೆಂಗ್ ಕಲಿಸ್ಬೇಕಂತ ಇಕೊಂಡು ಟ್ರೈ ಮಾಡ್ಲಕತ್ತಾರ. ಇದನ್ನೆಲ್ಲ ಇವತ್ತಿನ ವಿಡಿಯೋನಾಗ ನಾನು ನಿಮ್ಗೆ ಕವರ್ ಮಾಡಿದೆ. ಇನ್ನ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡು ಮತ್ತೆ ಬರ್ತೀನಂತ. ಮತ್ತೆ ನನ್ನ ಗಂಟ್ಲು ಬೇರೆ ಖರಾಬ್ ಆಗೈತಿ, ಪೂರ್ತಿ ಕುತ್ತೆ ಬಿಟ್ಟಿತ್ತು ಗಂಟ್ಲ, ಈಗ ಸ್ವಲ್ಪ ಬೆಟರ್ ಆಗಾಕತ್ತೈತಿ. ಇಷ್ಟ ಆಗೋದು ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ.